ವಿರಾಮದ ನಂತರ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾನು ಸ್ಟೂಡೆಂಟ್ ಆಗಿರುವ ನಮ್ಮ ಪುಸ್ತಕದಲ್ಲಿ ಏನು ಬರೆದಿದೆ ಅಂದ್ರೆ ಆಸ್ಮಾ ಇದ್ದವನು ಒಳ್ಳೆದು, ಅವನು ಸಾಯುವುದಿಲ್ಲ, ಅವನು ತುಂಬಾ ಬದುಕ್ತಾನೆ. ಆಸ್ಮಾ ಇದ್ದವನಿಗೆ ಒಳ್ಳೆದು, ಅವನಿಗೆ ಟಿಬಿ ಬರುವುದಿಲ್ಲ. ಆಸ್ಮಾ ಇದ್ದವನಿಗೆ ಒಳ್ಳೆದು, ಅವನಿಗೆ ಲಂಗ್ಸ್ ನಲ್ಲಿ ಕ್ಯಾನ್ಸರ್ ಬರುವುದಿಲ್ಲ ಅಂತ. ಈಗ ಆಸ್ಮಾ ಇದ್ದವನಿಗೆ ಟಿಬಿ ಹೆಚ್ಚಿಗೆ, ಆಸ್ಮಾ ಇದ್ದವನಿಗೆ ಪುಸ್ತಕ ಎಲ್ಲ ಬದಲಾಗಿದೆ. ಯಾಕೆ ಅಂದ್ರೆ ಈ ಸ್ಟೀರಾಯ್ಡ್ ಕೊಟ್ಟರೆ ಟಿಬಿ ಬರೋ ಚಾನ್ಸ್ ಹೆಚ್ಚಿಗೆ, ನಿಮ್ಮ ಇಮ್ಯೂನ್ ಸಿಸ್ಟಮ್ ಕಡಿಮೆ ಆಗ್ತದೆ. ನಿಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನು ನಾವು ನಾಕ್ ಆಫ್ ಮಾಡಿದ್ರೆ ಕ್ಯಾನ್ಸರ್ ಬರೋ ಚಾನ್ಸ್ ಹೆಚ್ಚಿಗೆ. ಹಾಗಾಗಿ ಈಗ ನಾವು ಮುಂಚಿನ ಕಾಲದಲ್ಲಿ ನಮ್ಮ ಪುಸ್ತಕದಲ್ಲಿ ಏನು ಹೇಳ್ತಿತ್ತು, ಒಬ್ಬರಿಗೆ ಆಸ್ಮಾ ಇದ್ರೆ ಅವನನ್ನು ನೀನು ಟಿಬಿಗಾಗಿ ಎಲ್ಲ ಇನ್ವೆಸ್ಟಿಗೇಟ್ ಮಾಡಬೇಕು ಅಂತಿಲ್ಲ ಅಂತ, ಎಕ್ಸ್ರೇ ತೆಗಿಬಾರ್ದು, ಬೇಡ ಅವನಿಗೆ ಟಿಬಿ ಬರೋದಿಲ್ಲ ಅಂತ. ಈಗ ಹಾಗಲ್ಲ, ಆಸ್ಮಾದನ್ನು ಎಕ್ಸ್ರೇ ತೆಗಿಲೇಬೇಕಾದ್ರೆ ಅವನಿಗೆ ಟಿಬಿ ಹೆಚ್ಚಿಗೆ, ಆ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಆಸ್ಮಾದ ವಿಚಾರದಲ್ಲಿ ನಾವು ಮುಂದುವರಿದಿಲ್ಲ, ಮುಂದುವರಿದಷ್ಟು ಹೆಚ್ಚಿಗೆ ಹಿಂದೆ ಹೋಗಿದ್ದೇವೆ. ಆದ್ರಿಂದ ಆಸ್ಮಾ ಅದು ಒಂದು ದೊಡ್ಡ ಶಾಪ. ಮೂರನೇದು, ಮನಸ್ಸಿಗೆ ಹೆದರಿಕೆ ಇದ್ರೆ ಆಸ್ಮಾ ಒಂದು. ಆಸ್ಮಾ 50% ಸೈಕಲಾಜಿಕಲ್. ಎಲ್ಲಿವರೆಗೆ ನಿನಗೊಂದು ಉದಾಹರಣೆ ಹೇಳ್ತೇನೆ, ಇದು ನಮ್ಮ ಪುಸ್ತಕದಲ್ಲಿದ್ದ ಕತೆ ಅಲ್ಲ, ನಿಜವಾದ. ಒಬ್ಬ ಹೆಂಡತಿಗೆ ಗಂಡನ ಮೇಲೆ ಎಲರ್ಜಿ ಆಗ್ತದೆ. ಸೊ ಗಂಡ ಮನೆ ಬಂದ್ಕೊಳ್ಳಿ ಇವಳು ಉಪವಾಸ. ಸೊ ಗಂಡನಿಗೆ ಬೇಸರ ಆಯ್ತು, ಅವನೇನು ಮಾಡ್ತಾನೆ, ಆರ್ಮಿಗೆ ಸೇರ್ತಾನೆ. ಸೊ ಒಂದು 6 ತಿಂಗಳು ಅವನು ಇರುವುದಿಲ್ಲ, ಇವಳಿಗೆ ಉಪವಾಸ ಇಲ್ಲ, ಇಲ್ಲಿ ಚೆನ್ನಾಗಿರ್ತಾಳೆ. ಅವನು ಮನೆಗೆ ಬಂದ ಕೂಡ ಉಪವಾಸ ಶುರು ಆಯ್ತು. ಸೊ ಅವನು ರಜೆಯಲ್ಲಿ ಬರುವುದನ್ನು ಕಮ್ಮಿ ಮಾಡಿದ. ಆದ್ರೆ ಕಾಗದ ಬರೀತಾನಲ್ಲ, ಕೊನೆಗಾಗುವ ಅವನ ಕಾಗದ ಬಂದುಗಳು ಅದು ಓದಿದ್ಕೊಳ್ಳಿ ಇವಳಿಗೆ ಉಪವಾಸ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಆಸ್ಮಾದವರು ಅದನ್ನು ಹೆದರಿಕೊಂಡು ತನಗೆ ಆಸ್ಮಾ ಉಂಟು ಅಂತ ಎಣಿಸಿದ್ರೆ ಮೊತ್ತ ಆಸ್ಮಾ ಹೆಚ್ಚಾಗ್ತದೆ. ನಮಗೊಬ್ಬರು ಪ್ರೊಫೆಸರ್ ಇದ್ರು, ನಾನು ಸ್ಟೂಡೆಂಟ್ ಆಗಿರುವಾಗ. ಅವರಿಗೆ ಮೊದಲ ಸಲ ಆಸ್ಮಾ ಬಂದದ್ದು, ಅವರು ಪರೀಕ್ಷೆಗಂತ ಗುಂಟೂರಿಗೆ ಹೋದವಾಗ, ಅಲ್ಲಿ ಗುಂಟೂರು ರೈಲ್ವೆ ಸ್ಟೇಷನ್ ಅಲ್ಲಿ ಮದ್ರಾಸಿಂದ ಗುಂಟೂರಿಗೆ ಹೋಗಿ ಇಲ್ಲಿ ಇಳಿದ ಕೂಡಲೇ ಅವ್ರಿಗೆ ಉಪವಾಸ ಬಂತು. ಅಲ್ಲ ಅವ್ರು ಫಸ್ಟ್ ಟೈಮ್ ಬಂದದ್ದು, ಅವ್ರಿಗೆ ಆಸ್ಮಾ ಬಂದದ್ದು. ಅದ್ರ ನಂತರ ಅವ್ರಿಗೆ ರೈಲ್ವೆ ಸ್ಟೇಷನ್ ಹೋದ ಕೂಡ ಆಸ್ಮಾ ಬರ್ತದೆ. ಹಾಗೆ ರೈಲ್ವೆ ಸ್ಟೇಷನ್ ಹೋಗುದರೆ ಬಿಟ್ಟರು. ಹಾಗಾಗಿ ಆಸ್ಮಾ ತುಂಬಾ ಸೈಕಲಾಜಿಕಲ್. ಸೊ ಅದು ಮೂರನೇದು. ನಾಲ್ಕನೇದು, ಆಸ್ಮಕ್ಕೆ ಸಾಧಾರಣ ಔಷಧಿಗಳು ಸಾಕು. ಆಸ್ಮಕ್ಕೆ ಬಹಳ ಒಳ್ಳೆಯ ಈ ಪ್ರಾಣಾಯಾಮದಿಂದ ಮತ್ತೆ ಯೋಗದಿಂದ ಆಸ್ಮಕ್ಕೆ ತುಂಬಾ ಒಳಿತು ಸಿಗ್ತದೆ. ಮತ್ತೆ ಆಸ್ಮಾದವರು ಆದಷ್ಟು ಈ ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಅನ್ನು ಕಮ್ಮಿ ಮಾಡಿಕೊಂಡ್ರೆ, ಇನ್ಫೆಕ್ಷನ್ ಕಮ್ಮಿ ಆದಷ್ಟು ಆಸ್ಮಾ ಕಡಿಮೆ ಆಗ್ತದೆ. ಮತ್ತೆ ಔಷಧಿಗಳನ್ನು ಕೂಡ ಅದನ್ನು ಬಾಯಿಯಲ್ಲಿ ತೆಕ್ಕೊಳ್ಳೋ ಬದಲಿಗೆ ಅದು ಸ್ಪ್ರೇ ಆಗಿ ಇನ್ಹೇಲರ್ ಆಗಿ ತೆಕ್ಕೊಂಡ್ರೆ ಒಳ್ಳೇದು. ಈಗ ಸ್ಟೀರಾಯ್ಡ್ಸ್ ಬಾಯಲ್ಲಿ ತೆಕ್ಕೊಂಡ್ರೆ ತುಂಬಾ ಸೈಡ್ ಎಫೆಕ್ಟ್ಸ್ ಉಂಟು. ಇನ್ಹೇಲರ್ ಆಗಿ ತೆಕ್ಕೊಂಡ್ರೆ ಅಷ್ಟು ಸೈಡ್ ಎಫೆಕ್ಟ್ ಇಲ್ಲ, ಇನ್ಹೇಲರ್ಸ್ ಅಷ್ಟಿಲ್ಲ. ಮತ್ತೆ ಇನ್ಹೇಲರ್ಸ್ ನಲ್ಲಿ ನಾವು ಪ್ರಿವೆಂಟಿವ್ ಡೋಸ್ ಕೂಡ ತೆಕ್ಕೊಳ್ಬಹುದು, ಉಪಸ ಬರದ ಹಾಗೆ ತೆಕ್ಕೊಳ್ಬಹುದು. ಮತ್ತೆ ಈ ಆಸ್ಮಾ ಬೀಟಾ ಎಗೋನಿಸ್ ಇನ್ಹೇಲರ್ ಉಂಟಲ್ವಾ, ಆಸ್ಮಾವನ್ನು ಗುಣ ಮಾಡೋದು, ಕೂಡಲೇ ತೆಕ್ಕೊಳ್ಳೋದು, ಅದನ್ನು ಮಾತ್ರ ಬಹಳ ಜಾಗ್ರತೆಯಲ್ಲಿ ತೆಕ್ಕೊಳ್ಬೇಕು. ಬೇಕಾದಕ್ಕಿಂತ ಡಾಕ್ಟರ್ ಹೇಳಿದ್ದಕ್ಕಿಂತ ಹೆಚ್ಚು ತೆಕ್ಕೊಳ್ಬಾರ್ದು, ನಿಮಗೆ ಇನ್ನು ಬೇಕು ಅಂತ ತೆಕ್ಕೊಳ್ಬಾರ್ದು, ಹೆದರಿಕೊಂಡು ತೆಕ್ಕೊಳ್ಬಾರ್ದು. ಯಾಕೆಂದ್ರೆ ಬೀಟಾ ಎಗೋನಿಸ್ನಿಂದ ಸಾವು ಬರ್ಲಿಕ್ಕೆ ಸಾಧ್ಯ ಉಂಟು. ಸೊ ಇದು ಎಷ್ಟು ನಾವು ಮುಂದುವರೆದಿದ್ದೇವೆ ಅಷ್ಟೇ ಕಷ್ಟದಲ್ಲಿದ್ದೇವೆ ಆಸ್ಮಾದ ಕ್ಷೇತ್ರದಲ್ಲಿ. ಡಾಕ್ಟರ್, ಇನ್ನು ಈ ಆಸ್ತಮಾ ಇಟ್ಸ್ ಅ ಕಾಂಬಿನೇಷನ್ ಆಫ್ ಜೆನೆಟಿಕ್ ಅಂಡ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತಾರೆ. ಸೊ ಜೆನೆಟಿಕ್ ಫ್ಯಾಕ್ಟರ್ಸ್ ಯಾವ ರೀತಿ ಆಸ್ತಮಾ ಕಾರಣ ಆಗುತ್ತೆ? ಆಸ್ಮಾಕ್ಕೆ ಎನ್ವೈರನ್ಮೆಂಟ್ ಮಾತ್ರ ಕಾರಣ. ಯಾವ ಕಾಯಿಲೆಗೂ ಜೀನ್ಸಿಗೆ ಏನು ಶಕ್ತಿ ಇಲ್ಲ. ಈಗ ನಮಗೆ ಇರುವುದು ಮನುಷ್ಯನ ಜೀನ್ ಇರುವುದು 23,000. ಇದನ್ನು ಲೆಕ್ಕ ಹಾಕಿದ್ರೆ ಪ್ರತಿ ಕಾಯಿಲೆಗೆ ಒಂದು ಜೀನ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಜೆನೆಟಿಕ್ಸ್ ಅಂತ ಹೇಳೋದು ಅದು ಒಂದು ಸುಳ್ಳು ಅಂತ ಈಗ ಗೊತ್ತಾಗಿದೆ ನಮಗೆ. ಆದ್ರೆ ಈಗ ಎಪಿಜೆನೆಟಿಕ್ಸ್ ಬಂದಿದೆ, ಪರಿಸರ ಮಾತ್ರ ಕಾರಣ. ಆ ಪರಿಸರದಿಂದಲೇ ಎಲ್ಲ ಕಾಯಿಲೆಗಳು ಬರೋದು. ನಮ್ಮ ಇವಲ್ಯೂಷನ್ ಕೂಡ ಪರಿಸರದಿಂದ. ಇದಕ್ಕೆ ಹೇಳೋದು ಇವಲ್ಯೂಷನರಿ ಬಯಾಲಜಿ ಅಂತ. ನಮ್ಮ ಹಳೆಯದೆಲ್ಲ ಹೋಗಿದೆ. ಮತ್ತೆ ನಾವು ಇನ್ನೂ ಡಾರ್ವಿನಿಯನ್ ಮೆಂಡೇಲಿಯನ್ ಜೀನ್ಸ್ನಲ್ಲಿ ಇದ್ದೇವೆ. ನಮ್ಮ ಒಂದು ಮೆಟಾಜೀನೋಮ್ನಲ್ಲಿ, ನಮ್ಮ ಒಂದು ಕ್ರೋಮೋಸೋಮಿನಲ್ಲಿ, ಮನುಷ್ಯನದ್ರಲ್ಲಿ ಮನುಷ್ಯನ ಜೀನ್ಸ್ ಇರುವುದು 23,000. ಕ್ರಿಮಿಗಳ ಜೀನ್ಸ್ ಇದೆ 2.5 ಟ್ರಿಲಿಯನ್. ಅದರಿಂದ ನಿನ್ನ ತಂದೆ ತಾಯಿಯಿಂದ ಏನು ಬರುವುದಿಲ್ಲ, ತಂದೆ ತಾಯಿಯಿಂದ ಬರುವುದು ಏನೂ ಇಲ್ಲ, ಬಹಳ ಕಮ್ಮಿ. 23,000ಕ್ಕೆ 2.5 ಟ್ರಿಲಿಯನ್ ಭಾಗಿಸಿದ್ರೆ ಎಷ್ಟುಂಟು? ಅಷ್ಟು ಕಮ್ಮಿ. ಆದರೆ ತಂದೆ ತಾಯಿಯ ಪರಿಸರದಿಂದ ಬರ್ತದೆ. ತಂದೆ ತಾಯಿಗೆ ಆಸ್ಮಾ ಇತ್ತು, ಅವರು ಇದ್ದ ಪರಿಸರದಲ್ಲಿ, ಅದೇ ಮನೆಯಲ್ಲಿ ನೀನು ಅದೇ ಪರಿಸರದಲ್ಲಿ ಇದ್ರೆ ನಿನಗೂ ಆಸ್ಮಾ ಬರೋ ಚಾನ್ಸ್ ಉಂಟು. ಸಾಮಾನ್ಯವಾಗಿ ನಾನು ನೋಡಿದಾಗ ಹಾಗೇನೆ, ತಂದೆಗೆ ಆಸ್ಮಾ ಇದ್ರೆ ಮಗಳಿಗಿರುತ್ತೆ, ತಾಯಿಗಿದ್ರೆ ಮಗನಿಗಿರುತ್ತೆ ಅಂತ ಅಲ್ಲ. ಅದು ಎಣಿಸ್ಕೊಳ್ಳೋದು ನಾವು. ಆದ್ರೆ ಅದೇ ಪರಿಸರದಲ್ಲಿ ಅವರು ಬೆಳೆದ್ರೆ ಬರ್ತದೆ. ಈಗ ತಂದೆಗೆ ಆಸ್ಮಾ ಉಂಟು, ಮಗು ಹುಟ್ಟಿದ ಕೂಡ ಅದನ್ನು ತೆಗೆದು ಇನ್ನೊಂದು ಮನೆಯಲ್ಲಿ ಬೆಳೆಸಿದ್ರೆ ಆ ಮಗುವಿಗೆ ಬರುವುದಿಲ್ಲ. ಹಾಗಾಗಿ ಅದು ಜೆನೆಟಿಕ್ಸ್ ಅಲ್ಲ, ಇದು ಇನ್ನೊಂದು ನಾವು ಹೆದರಿಸೋದು ಪೇಷಂಟ್ಸ್ಗೆ. ಓ ನಿಮ್ಮ ತಂದೆಯವರಿಗಿತ್ತ ನಿಮಗೆ ಬರ್ತದೆ ಅಂತ. ಅದು ಹೆದರಿದ್ರೆ ಸಾಕು ಬರ್ತದೆ, ಮನಸ್ಸಲ್ಲಿ ಎಣಿಸಿದ್ರೆ ಸಾಕು ಬರ್ತದೆ. ಇನ್ನೊಂದು ನೀನು ಇದು ಕೇಳಿದ್ದಕ್ಕೆ ನಾನು ಹೇಳೋದು, ಇಲ್ಲಿ ನಾನು ಹೇಳ್ತಾ ಇರಲಿಲ್ಲ. ಇನ್ನೊಂದು ಆಸ್ಮಾಕ್ಕೆ ಕಾರಣ ಏನು ಅಂದರೆ, ಈ ಪ್ರಸೂತಿ ಸಮಯದಲ್ಲಿ
ಈ ಮಗು ನೋಡು 9 ತಿಂಗಳದು ನೀರಿನಲ್ಲಿ ಇರ್ತದೆ ಹೊಟ್ಟೆಯಲ್ಲಿ, ಹೌದು, ಹಾ. ತಾಯಿಯ ಹೊಟ್ಟೆಯಲ್ಲಿ. ಅದಕ್ಕೆ ಶ್ವಾಸ ತೆಗಿಲಿಕ್ಕಿಲ್ಲ. ಅದು ಈಗ ಹೊರಗೆ ಬರ್ಲಿಕ್ಕೆ ತಯಾರು ಮಾಡ್ತದೆ, ಬರ್ತಾ ಉಂಟು. ಅದು ಇದರಲ್ಲಿ ದಾರಿಯಲ್ಲಿ ಬರ್ತಾ ಉಂಟು. ಅಲ್ಲಿ ಎಲ್ಲಿ ಆದರೆ ಸ್ವಲ್ಪ ಅದು ಹಿಡ್ಕೊಂಡ್ರೆ, ಈಗ ಸೆಕೆಂಡ್ ಸ್ಟೇಜ್ ಲೇಬರ್ ಡೆಲಿವರಿ ಡಿಲೇ ಆಯಿತು, ಈ ಮಗುವಿಗೆ ಶ್ವಾಸ ತೆಗಿಲಿಕ್ಕೆ ಈಗ ತೆಗಿಬೇಕು ಅಂದರೆ ತೆಗಿಲಿಕ್ಕೆ ಆಗೋದಿಲ್ಲ, ಕಷ್ಟ ಆಗುತ್ತೆ. Okay. ಇದು ಕಾನ್ಷಿಯಸ್ನೆಸ್ ಉಂಟಲ್ವ, ಆ ಹಿಡ್ಕೊಂಡ ಹಾಗೆ ಆಗುವ ಕಾನ್ಷಿಯಸ್ನೆಸ್ಸು ಇದು ಹಿಡ್ಕೊಳ್ತದೆ. ಮತ್ತೆ ಬೆಳೆದ ನಂತರ ಜೀವನದಲ್ಲಿ ಅದೇ ಕಾನ್ಷಿಯಸ್ನೆಸ್ ಬರ್ತದೆ. ಎಷ್ಟೋ ಜನರಿಗೆ ಒಂದು ಬಂದ್ ಮಾಡಿದ ಕೋಣೆಯಲ್ಲಿ, ಏನು ಕಿಟಕಿ ಇಲ್ಲದ ಕೋಣೆ ಒಳಗೆ ಹೋದ ಕೂಡಲೇ ಉಪಸ ಬರ್ತದೆ. ಅವರಿಗೆ ಆ ಕಾನ್ಷಿಯಸ್ನೆಸ್ ಹೆದರಿಕೆ, ಅದರಿಂದ ಬರ್ತದೆ. ಇದಕ್ಕೆ ಒಂದು ಆಸ್ಪತ್ರೆಗೆ ಕಾರಣ ನಮ್ಮ ಪ್ರೀನೇಟಲ್ ಕಾನ್ಷಿಯಸ್ನೆಸ್ ಅಥವಾ ಪೆರಿನೇಟಲ್ ಕಾನ್ಷಿಯಸ್ನೆಸ್ ಹೊರಗೆ ಬರುವಾಗ. ಇನ್ನು ಹಾಗೆ ಹೊಟ್ಟೆಯಿಂದಲೇ ಮಗುವನ್ನು ತೆಗೆದ್ರೆ ಅದಕ್ಕೂ ಕೂಡ ಬದಲಾವಣೆ ಉಂಟು. ಅದು ನಿಜವಾಗಿ ಅಲ್ಲಿಂದಲೇ ಬರಬೇಕು, ಅದು ಬರುವ ದಾರಿಯಿಂದಲೇ ಬರಬೇಕು, ಹೊಟ್ಟೆಯಿಂದ ಬರಬಾರ್ದು. ಯಾಕಂದರೆ ಅದಕ್ಕೆ ಒಂದು ಬೇಕಾದಷ್ಟು ಕ್ರಿಮಿಗಳು ಸಿಕ್ಕೋದಿಲ್ಲ, ಹಾಗಾಗಿ ಇಮ್ಯೂನ್ ಸಿಸ್ಟಮ್ ಕಡಿಮೆ ಆಗ್ತದೆ. ಇಮ್ಯೂನ್ ಸಿಸ್ಟಮ್ ಕಡಿಮೆ ಆದ ಕೂಡಲೇ ಉಬ್ಬಸ ಹೆಚ್ಚು. ಸೊ ಸಿಸೇರಿಯನ್ ಆದ ಮಕ್ಕಳಿಗೆ ಉಬ್ಬಸದ ಇನ್ಸಿಡೆನ್ಸ್ ಹೆಚ್ಚಿಗೆ, ಎಲ್ಲ ಕಾಯಿಲೆಗಳ ಇನ್ಸಿಡೆನ್ಸ್ ಹೆಚ್ಚಿಗೆ, ಯಾಕಂದರೆ ರೋಗ ನಿರೋಧಕ ಶಕ್ತಿಯೇ ಇಲ್ಲ. ಅದಕ್ಕೀಗ ಅಮೆರಿಕದಲ್ಲಿ ಏನು ಮಾಡ್ತಾರೆ ಅಂದರೆ, ಮಗುವನ್ನು ಸಿಸೇರಿಯನ್ ಆಗಿ ತೆಗೆದ ನಂತರ ತಾಯಿಯ ಜನನೇಂದ್ರಿಯದ ಎಲ್ಲ ಜ್ಯೂಸ್ ಎಲ್ಲ ತೆಗೆದು ಅದಕ್ಕೆ ಹಚ್ಚೋದು, ಅದರ ಬಾಯಿಗೆ ಮೂಗಿಗೆ ಮೂಗಿಗೆಲ್ಲ ಹಚ್ಚೋದು, ಎಲ್ಲ ಉಲ್ಟ. ಅದರ ಬದಲಿಗೆ ಸುಮ್ಮನೆ ಬಿಟ್ಟರೆ ಅದು ಅದರಷ್ಟಕ್ಕೆ ಬರ್ತದೆ. ಈಗ ನೀನು ಬಟರ್ಫ್ಲೈ ನೋಡಿದೆಯಾ, ಅದು ಅದರ ಪ್ಯೂಪದಿಂದ ಹೊರಗೆ ಬರುವಾಗ ಎಷ್ಟು ಕಷ್ಟ ಗೊತ್ತುಂಟು ಅದಕ್ಕೆ, ಅದನ್ನು ಒಡೆದು ನೀನು ಪಾಪಯ್ಯೋ ಅಂತ ನಾನು ಅದನ್ನು ನೀನು ಹೊಡೆದ್ರೆ ಅದನ್ನು ಹಾರ್ಲಿಕ್ಕೆ ಆಗೋದಿಲ್ಲ, ರೆಕ್ಕೆ ಬರೋದಿಲ್ಲ. ಆ ರೆಕ್ಕೆ ಬರಬೇಕಾದ್ರೆ ಅದೇ ಅದರಲ್ಲಿ ಬರಬೇಕು ಅದು. ಹಾಗೆ ಮಗುವಿಗೆ ಒಳ್ಳೆಯ ರೋಗ ನಿರೋಧಕ ಶಕ್ತಿ ಬರಬೇಕಾದ್ರೆ ಅದು ತಾಯಿಯ ಜನನೇಂದ್ರಿಯದಿಂದಲೇ ಬರಬೇಕು. ಇಲ್ಲೇ ನಿಸರ್ಗ ಯಾಕೆ ಅದನ್ನು ಮಾಡಿದ್ದು, ಹೊಟ್ಟೆಯಿಂದ ತೆಗಿಬೋದಿತ್ತಲ್ಲ. ಹೌದು, ಖಂಡಿತ. ಸೊ ಡಾಕ್ಟರ್, ಇನ್ನು ಈಗ ಅಸ್ತಮಾ ವಿಚಾರಕ್ಕೆ ಬಂದರೆ, ನಾವು ಅಸ್ತಮಾ ಒಂದು ಸಲ ಬಂದರೆ ಕೊನೆವರೆಗೂ ಅದು ಜೀವನ ಪರ್ಯಂತ ಇರುತ್ತೆ, ನಾವು ಸಫರ್ ಆಗಬೇಕು ಅನ್ನೋದೊಂದು ಇದೆ. ಸೊ ನಿಜಕ್ಕೂ ಅದು ಹಾಗೆ ಇರುತ್ತಾ, ಅಥವಾ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ಮಧ್ಯದಲ್ಲೇ ಅಸ್ತಮಾನ ಹೋಗ್ಲಾಡಿಸುವಂತಹ ಒಂದು ಟ್ರೀಟ್ಮೆಂಟ್ ಮಾಡಿ ಅಲ್ಲ, ಟ್ರೀಟ್ಮೆಂಟ್ ಇಲ್ಲದೆ ಕೂಡ ಆಸ್ಮಾ ಬಂದು ಕೆಲವು ಸಮಯ ಇದ್ದು ಹೋಗ್ತದೆ. ಎಷ್ಟೋ ಜನರಿಗೆ ಸ್ವಲ್ಪ ಆಸ್ಮಾ ಇದ್ದಿತ್ತು, ಚಿಕ್ಕದಿರುವಾಗ ಇರ್ತದೆ, ಇವು ಗ್ರೋ ಔಟ್ ಆಫ್ ಇಟ್ ಅಂತ ಹೇಳ್ತಾರೆ. ಅದರಿಂದ ಅದು ಎಷ್ಟೋ ಜನರಿಗೆ ಹೋಗ್ತದೆ. ಆದರೆ ಈ ಮೈಂಡ್ ಸೆಟ್ಟನ್ನು ಹೇಳಿಕೊಟ್ರೆ, ಯಾರಾದರೂ ನಿಮಗೆ ಹೆದರಿಸಿದ್ರೆ ಅದು ಹೆದರಿಕೆಯಿಂದ ಹೋಗುವುದಿಲ್ಲ, ಆ ಮೈಂಡ್ ಸೆಟ್ ಹಾಗೆಯೇ ಉಳಿಯುತ್ತದೆ. ಆದರೆ ನಿಜವಾಗಿ ಆಸ್ಮಾ ಬಂದರೆ ಯಾವಾಗಲೂ ಬರಬೇಕು ಅಂತ ಏನಿಲ್ಲ. ಮತ್ತು ಕ್ರಾನಿಕ್ ಆಸ್ಮಾ ಆದ ನಂತರ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಎಲ್ಲ ಹಾಳಾದ ನಂತರ ಅವರು ಸಿಗರೇಟ್ ಗಿಗರೇಟ್ ಆದರೆ ಅವರಿಗೆ ಉಬ್ಬಸ ಹೋಗೋದಿಲ್ಲ. ಇನ್ನೂ ಒಂದು ಗುಟ್ಟು ಹೇಳಬೇಕು ನಾನು, ಆಸ್ಮಾದಲ್ಲಿ ನಾನಾ ವಿಚಾರಗಳಿವೆ. ಕಾರ್ಡಿಯಾಕ್ ಆಸ್ಮಾ ಅಂತ ಉಂಟು, ಹಾರ್ಟ್ ಫೇಲ್ ಆದವರಿಗೆ ಕೆಲವು ಸಲ ಉಬ್ಬಸ ಬರ್ತದೆ. ಅದನ್ನು ಆಸ್ಮಾ ಅಂತ ಮದ್ದು ಕೊಟ್ಟರೆ ಅವರು ಸತ್ತು ಹೋಗ್ತಾನೆ. ಅದು ಡಾಕ್ಟ್ರಿಗೆ ಗೊತ್ತುಂಟು, ಡಾಕ್ಟರ್ ನೋಡ್ಕೊಳ್ತಾರೆ, ನೀನು ನೋಡ್ಕೊಳ್ಬೇಕು ಅಂತಿಲ್ಲ. ಆದರೆ ಆ ಕುಯ್ ಆಗುವುದು ಉಬ್ಬಸ ಅದು ಎರಡು ಒಂದೇ. ಒಂದು ಸಲ ಲಂಗ್ಸ್ಗೆ ಇರಿಟೇಟ್ ಆದ ನಂತರ ಬ್ರಾಂಕೈ ಕಂಟ್ರಾಕ್ಟ್ ಆದರೆ ಶ್ವಾಸ ತೆಗೆದು ಬಿಡುವ ಕುಯ್ ಅಂತ ಶಬ್ದ ಬರುತ್ತೆ ಹೊರಗೆ, ಅದಕ್ಕೆ ಹೇಳೋದು ವೀಸ್ ಅಂತ. ಆ ವೀಸ್ ಆಸ್ಮಾದ ಒಂದು ಗುಟ್ಟು. ಆದರೆ ಆ ವೀಸ್ ನಾನಾ ಕಾರಣಗಳಿಂದ ಬರ್ಬೋದು, ಒಂದೇ ಆಸ್ಮಾವೇ ಆಗಬೇಕು ಅಂತಿಲ್ಲ. ನಿಜವಾಗಿ ಆಸ್ಮಾ ಆದರೆ ಅದು ಪರ್ಮನೆಂಟ್ ಬರಬೇಕು ಅಂತ ರೂಲ್ಸ್ ಏನಿಲ್ಲ, ಬಂದು ಹೋಗ್ಬೋದು. ಕೆಲವರಿಗೆ ತಡಾಗಿ ಶುರುವಾಗ್ಬೋದು, ಕೆಲವರಿಗೆ ಮಕ್ಕಳಲ್ಲಿ ಶುರುವಾಗ್ಬೋದು. ಇನ್ನು ಕೆಲವರಿಗೆ ಎಕ್ಸಸೈಸ್ ಆಸ್ಮಾ ಅಂತ ಉಂಟು, ಖಾಲಿ ಎಕ್ಸಸೈಸ್ ಮಾಡಿದಾಗ ಬರ್ತದೆ. ನಿನಗೆ ಓಡಿದರೆ ಅಥವಾ ಒಂದು ಆಟ ಆಡಿದರೆ ಆ ಹೊತ್ತಲ್ಲಿ ಬರ್ಬೋದು, ಬಾಕಿ ಸಮಯದಲ್ಲಿ ಬರೋದಿಲ್ಲ. ಹೀಗೆ ನಾನಾ ಥರದ ಆಸ್ಮಾಗಳಿವೆ. ಆಸ್ತಮಾಗೆ ಸಂಬಂಧಪಟ್ಟಾಗೆ ಆಸ್ತಮಾ ಪೇಷಂಟ್ಸು ಯಾವ ರೀತಿ ಕೇರ್ ತಗೋಬೇಕು ಅನ್ನೋದ್ರ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡೋಣ ಡಾಕ್ಟರ್. ಆದರೆ ಅದಕ್ಕೂ ಮೊದಲು ಈಗ ಮತ್ತೊಂದು ಪುಟ್ಟ ವಿರಾಮ.